ಗದ್ದಿಗೌಡರ್ ಸತತವಾಗಿ ಬಿಜೆಪಿಯಿಂದ 4 ಬಾರಿ ಅಂದ್ರೆ 20 ವರ್ಷಗಳಿಂದಲೂ ಕೂಡ ಸಂಸದರಾಗಿ ಅಧಿಕಾರವನ್ನ ನಡೆಸಿಕೊಂಡು ಬಂದಿದ್ದಾರೆ. 5ನೇ ಬಾರಿ ಕೂಡ ಅದೃಷ್ಟ ಪರೀಕ್ಷೆಗಳಿತಾ ಇದ್ದಾರಾ ಪಿಸಿ ಗದ್ದಿಗೌಡರ್. ಹಾಗಾದ್ರೆ ಇವರಿಗೆ ಬಂದಿರುವಂತಹ ಮತಗಳು ಎಷ್ಟು, ಕ್ಷೇತ್ರ ಲೆಕ್ಕಾಚಾರ ಅವನ್ನ ನಾವು ಕ್ವಿಕ್ ಆಗಿ ಗಮನಿಸಿಕೊಂಡು ಬರೋದಾದ್ರೆ ಬಾಗಲಕೋಟೆ ರಣಕಣ ರಂಗೇರಿದೆ. ಸಂಸದರು ಪಿಸಿ ಗದ್ದಿಗೌಡರ್ ಬಿಜೆಪಿ ಪಕ್ಷದವರು ಸತತ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇವರು ಪಡೆದಂತಹ ಮತಗಳು 6,64,638 ಅಂದ್ರೆ 55.17%. ಪ್ರತಿಸ್ಪರ್ಧಿ ಇವರ ಎದುರಾಳಿಯಾಗಿ ನಿಂತಿದ್ದು ಐಎನ್ಸಿ ಪಕ್ಷದಿಂದ ವೀಣಾ ಕಾಶಪ್ಪನವರ್. ಅವರು ಪಡೆದ ಮತ 4,96,451 41% ಮತಗಳನ್ನು ಪಡೆದಿದ್ರು. ಒಟ್ಟು ಮತದಾರರು ಇರೋದು ಇಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ 17,81,395. ಇನ್ನು 8 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳು ಅಂದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 3ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ವೀರಶೈವ ಲಿಂಗಾಯತ ದಲಿತ ಅಹಿಂದ ಮತಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈ ಕ್ಷೇತ್ರದಲ್ಲಿ. ಹಾಗಾಗಿ ಕ್ಷೇತ್ರ ಲೆಕ್ಕಾಚಾರವನ್ನು ಕೂಡ ನಾವು ನೋಡೋದಾದ್ರೆ ಇಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡೆದು 4ನೇ ಬಾರಿ ಕೂಡ ಗೆದ್ದು ಬೀಗಿದ್ರು ಪಿಸಿ ಗದ್ದಿಗೌಡರ್. ಪರ್ವತಗೌಡ ಚಂದನ್ ಗೌಡ ಗದ್ದಿಗೌಡರ್ ಅಲಿಯಾಸ್ ಪಿಸಿ ಗದ್ದಿಗೌಡರ್ ಅಂತ ನಾವೇನು ಸರ್ವೇ ಸಾಮಾನ್ಯವಾಗಿ ಕರಿತೀವಿ. ಪಿಸಿ ಗದ್ದಿಗೌಡರ್ 2004ರಿಂದ 4 ಅದಾದ ನಂತರದಲ್ಲಿ ನೋಡಿ ಸತತವಾಗಿ ಗೆದ್ದುಕೊಂಡೇ ಬಂದಿದ್ದಾರೆ. ಹಾಗಾಗಿ 4, 9, 2009 ಅದಾದಮೇಲೆ 2004, 2019 4 ಸಲವೂ ಕೂಡ ಗೆದ್ದು ಬೀಗಿದ್ದಾರೆ. ಪಿಸಿ ಗದ್ದಿಗೌಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸೋಮಶೇಖರ್ ಕೊಟ್ಟಿದ್ದಾರೆ. ಓವರ್ ಟು ಸೋಮಶೇಖರ್. ಇನ್ನು ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವ ವೀಣಾ ವಿಜಯಾನಂದ ಕಾಶಪ್ಪನವರ್ ಅವರು ಈಗಾಗಲೇ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರು. ಜಿಲ್ಲಾ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿ ಈಗ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಹೀಗಾಗಿ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತದ್ದು. ಇನ್ನು ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವ ವೀಣಾ ವಿಜಯಾನಂದ ಕಾಶಪ್ಪನವರ್ ಅವರು ಈಗಾಗಲೇ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.